ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹುಮ್ನಾಬಾದ್ ಉಪವಿಭಾಗದ ಠಾಣೆಯಲ್ಲಿ ಒಟ್ಟು 20 ಪ್ರಕರಣಗಳನ್ನು ಭೇದಿಸಿ 36,05,300 ಸ್ವತ್ತನ್ನು ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಹುಮ್ನಾಬಾದ್ ಉಪವಿಭಾಗ ಪೊಲೀಸ್ ಠಾಣೆಯಲ್ಲಿ ಒಟ್ಟು 20 ಪ್ರಕರಣಗಳು ಭೇದಿಸಿ ನಗದು ಹಣ 11,52,300 ರೂಪಾಯಿ ನಗದು ಹಣ ಹಾಗೂ 119 ಗ್ರಾಂ ಬಂಗಾರ, 1 ಎಮ್ಮೆ, 8 ದ್ವಿಚಕ್ರ ವಾಹನಗಳು, 1 ಮಹೇಂದ್ರ ಗೂಡ್ಸ್, 1 ಆಟೋ ರಿಕ್ಷಾ ಮತ್ತು ದವಸ ಧಾನ್ಯಗಳು, 3 ಕ್ವಿಂಟಲ್ ಸೋಯಾಬೀನ್ ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸ್ ಠಾಣೆ ವರಿಷ್ಠಾಧಿಕಾರಿಗಳು ಪ್ರದೀಪ್ ಕುಂಟಿ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಹುಮ್ನಾಬಾದ್ ಪೊಲೀಸ್ ಠಾಣೆಯಿಂದ ಸಂಚಾರಿಕ ಪೊಲೀಸ್ ಠಾಣೆಯಿಂದ ಏಪ್ರಿಲ್ 16ರಂದು ಹೆಲ್ಮೆಟ್ ವಿತರಣೆ ಮಾಡಲಾಯಿತು. 400 ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಹುಮ್ನಾಬಾದ್ ಉಪವಿಭಾಗ ಪೊಲೀಸ್ ಠಾಣೆಯಲ್ಲಿ 2025-26ನೇ ಸಾಲಿನಲ್ಲಿ ಕಳುವಾದ ಸುಮಾರು 49 ಮೊಬೈಲ್ಗಳನ್ನು ಪೋರ್ಟಲ್ ಮುಖಾಂತರ ಪತ್ತೆ ಮಾಡಲಾಗಿದೆ. ಇನ್ನು ಹಲವು ಮೊಬೈಲ್ಗಳ ಪತ್ತೆ ಬಾಕಿ ಇದೆ ಎಂದು ತಿಳಿಸಿದರು. ವಿದ್ಯಾಸಾಗರ್, ಆರ್ಜತೆ ಟಿಟು ಕನ್ನಡ ನ್ಯೂಸ್, ಹುಮ್ನಾಬಾದ್. ನಮ್ಮ ಹುಮ್ನಾಬಾದ್ ಉಪವಿಭಾಗದಲ್ಲಿ ನಡೆದಿರುವಂತಹ ಕೆಲವು ಕಳ್ಳತನ ಕೇಸುಗಳಲ್ಲಿ 20 ಅಪರಾಧಿಗಳನ್ನು ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸರು ಭೇದಿಸಿ ಸುಮಾರು 36,05,300 ರೂಪಾಯಿ ಸ್ವತ್ತನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ನಗದು 11,52,300 ರೂಪಾಯಿ ಇದೆ. ಅದೇ ರೀತಿ 119 ಗ್ರಾಮ್ ಗೋಲ್ಡ್ ವಿಚ್ ಈಸ್ ಕಾಸ್ಟಿಂಗ್ ಅರೌಂಡ್ 12,48,000. ಅದೇ ರೀತಿ 1 ಎಮ್ಮೆ, ಅದೇ ರೀತಿ 8 ದ್ವಿಚಕ್ರ ವಾಹನಗಳು, ಕಳುವಾಗಿದ್ದ ದ್ವಿಚಕ್ರ ವಾಹನಗಳು 8 ಹಾಗೂ 1 ಮಹೇಂದ್ರ ಗೂಡ್ಸ್ ವಾಹನ, 1 ಆಟೋ ರಿಕ್ಷಾ ಆ್ಯಂಡ್ 3 ಕ್ವಿಂಟಲ್ ಸೋಯಾಬೀನ್. ಈ 20 ಪ್ರಕರಣಗಳಲ್ಲಿ ಹುಮ್ನಾಬಾದ್ ಉಪವಿಭಾಗ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿ ಭೇದಿಸಿ ಸೀಸ್ ಮಾಡಿದ್ದ ಸ್ವತ್ತಿನ ವಿವರಗಳು ಇವು. ಅದೇ ರೀತಿ ಟೋಟಲ್ 28 ಅಫೆಂಡರ್ಸ್, 20 ಪ್ರಕರಣಗಳಲ್ಲಿ 28 ಅಫೆಂಡರ್ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 24 ಅಫೆಂಡರ್ಗಳು ಬೀದರ್ ಅಥವಾ ಗುಲ್ಬರ್ಗಾಗೆ ಸೇರಿದವರು. ಒಂದು 5 ಜನರು ಗುಲ್ಬರ್ಗಾದಲ್ಲಿ ಎಂಒಬಿಗಳಾಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಒಂದು 4 ಅಫೆಂಡರ್ಗಳು ಮಾತ್ರ ಔಟ್ಸೈಡರ್ ಕರ್ನಾಟಕ, ಮಹಾರಾಷ್ಟ್ರ, ಧಾರಾಶಿವ ಜಿಲ್ಲೆಗೆ ಸೇರಿದವರಂತ ಗೊತ್ತಾಗಿದೆ. ಅವರೆಲ್ಲರನ್ನೂ ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅದೇ ರೀತಿ ಕಳುವಾಗಿದ್ದ ಮಾಲನ್ನು ಕೋರ್ಟ್ಗೆ ಒಪ್ಪಿಸಿ ಕೋರ್ಟ್ ಮುಖಾಂತರ ಕಳ್ಕೊಂಡವರಿಗೆ ತಲುಪಿಸ್ತೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಮೊಬೈಲ್ ಕಳ್ಕೊಂಡವರು ನಮ್ಮ CIR ಪೋರ್ಟಲ್ ಮುಖಾಂತರ ಪ್ರಕರಣ ದಾಖಲಿಸಿಕೊಂಡಾಗ ತಾಂತ್ರಿಕ ವಿಜ್ಞಾನವನ್ನು ಉಪಯೋಗಿಸಿ ನಾವು ಸುಮಾರು 49 ಮೊಬೈಲ್ಗಳನ್ನು ರಿಕವರಿ ಮಾಡಿ ಕಳ್ಕೊಂಡವರಿಗೆ ಕೊಡಲಾಗಿದೆ. ಅದರಲ್ಲಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಹೆಚ್ಚಿಗೆ 32 ಮೊಬೈಲ್ಗಳು ಸೀಸ್ ಆಗಿದ್ದೇವೆ ಅಂತ, ರಿಕವರ್ ಆಗಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಡೀ ಪ್ರಕರಣಗಳನ್ನು ಭೇದಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಅಧಿಕಾರಿಗಳಿಗೂ ನಾನು ಬೀದರ್ ಪೊಲೀಸ್ ವತಿಯಿಂದ ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್. ಅದೇ 5 ಜನರು MOBಗಳಿದ್ದಾರೆ. ಅಂದರೆ ಅವರ ಮೇಲೆ ಈಗಾಗಲೇ ಗುಲ್ಬರ್ಗದಲ್ಲಿ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದಾವೆ. ಅವರು ಈ ಸತಿ ನಮ್ಮಲ್ಲಿ ಕಳ್ಳತನ ಮಾಡಿದ್ದಾರೆ. ಈಗ ಮಿಕ್ಕಿದ 28ರಲ್ಲಿ 5 ಜನರನ್ನು ಬಿಟ್ಟರೆ 23 ಜನರು ಬೀದರ್ ಅಫೆಂಡರ್ಸ್ ಮೊದಲನೇ ಸತಿ. ಸರ್, ಕಳ್ಳತನ ಪ್ರಕರಣಗಳು ದಿನದಿಂದ ದಿನ ಜಾಸ್ತಿ ಆಗ್ತದೆ. ಅದು ಕಡಿವಾಣಕ್ಕೆ ಹಾಕಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ನಿನ್ನೆನೆ
ನಾವು ಸುಮಾರು ಒಂದು 5-6 ತಿಂಗಳಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ ಲೋಕಲ್ ಶಾಸಕರಿಗೆ. ನಿನ್ನೆ KKRDB ಬಡ್ಜೆಟಿಂದ ನಮ್ಮ ಬೀದರ್ ಸಿಟಿಗೆ ಹುಮ್ನಾಬಾದ್ ಸಿಟಿಗೆ ಕ್ಯಾಮೆರಾಗಳು ಅಳವಡಿಸೋದಕ್ಕೆ ಬಡ್ಜೆಟ್ ರಿಲೀಸ್ ಆಗಿದೆ. ನಿನ್ನೆ ಎಕ್ಸಾಕ್ಟ್ಲಿ ನಿನ್ನೆ ಅಪ್ರೂವ್ ಆಗಿದೆ. ಅದಕ್ಕೆ ನಾವು ಪೊಲೀಸ್ ವತಿಯಿಂದ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾವ ರೀತಿ ಬೀದರ್ ಸಿಟಿಯಲ್ಲಿ ನಾವು ಕ್ಯಾಮೆರಾಗಳನ್ನು ಅಳವಡಿಸಿ ಕಳ್ಳತನ, ದರೋಡೆಗಳು, ಪಿಕ್ ಪಾಕೆಟಿಂಗ್, ಫೋನ್ ಲಿಫ್ಟಿಂಗು, ಬೈಕ್ ಲಿಫ್ಟಿಂಗನ್ನು ನಿಯಂತ್ರಣಕ್ಕೆ ತಂದಿದ್ದೆವು, ಅದೇ ರೀತಿ ಅದೇ ಟೆಕ್ನಾಲಜಿಯನ್ನು ನಾವು ಹುಮ್ನಾಬಾದ್ ಸಿಟಿಯಲ್ಲಿ ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಿದ್ದ ಬಜೆಟ್ನಲ್ಲಿ ನಾವು ಅಳವಡಿಸಿ ಹುಮ್ನಾಬಾದ್ ಕೂಡ ಕಂಪ್ಲೀಟ್ಲಿ ಅಪರಾಧ ವಿಮುಕ್ತ ಮಾಡೋಕ್ಕೆ ನಾವು 100% ಪ್ರಯತ್ನ ಮಾಡ್ತೇವೆ. ಅದರ ರಿಸಲ್ಟನ್ನು ನೀವೇನೋದು 4 ತಿಂಗಳಲ್ಲಿ ನೋಡ್ಬೋದಂತ ನಾನು ಪ್ರಾಮಿಸ್ ಮಾಡ್ತೇನೆ. ಮುಂದಿನ 4 ತಿಂಗಳಲ್ಲಿ ಇನ್ಸ್ಟಾಲ್ ಬಜೆಟ್ ಎಷ್ಟು 99 lakhs. ಸರ್, ನ್ಯಾಷನಲ್ ಕಂಪನಿಯಲ್ಲಿ ಆಡೋಲ್ಲಿ ಕೆಲವರು ಕಳ್ಳತನ ಪ್ರಕರಣವಾಗಿದ್ದು ಆ ಮನೆಗಳಲ್ಲಿ CC ಕ್ಯಾಮೆರಾ ಇದ್ರೂ ಕೂಡ ಡಿಟೆಕ್ಟ್ ಆಗಿದ್ದಂಥ ಪ್ರಕರಣಗಳು ಯಾಕೆ ಡಿಟೆಕ್ಟ್ ಆಗಿಲ್ಲ? ಇದರಲ್ಲಿ ಅಂಥ ಪ್ರಕರಣಗಳು ಕೂಡ ಇವೆ. ಅಂಥ ಪ್ರಕರಣಗಳು ಇನ್ನೂ ಏನು ಇಲ್ಲಿವರೆಗೂ ಡಿಟೆಕ್ಟ್ ಆಗದೇ ಇದ್ದಾವೆ, ಅವುಗಳನ್ನು ಕೂಡ ರಿವ್ಯೂ ಮಾಡಿ ಅದು ಶೀಘ್ರದಲ್ಲೇ ಖಂಡಿತ ನಾವು ಅವುಗಳನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತೇವೆ. ಯಾಕಂದ್ರೆ CC ಹಾಕಂತ ಐ ಅಂಡರ್ಸ್ಟ್ಯಾಂಡ್.